ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೆಲಗ ಸೊಪ್ಪಿನ ವಡೆನ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಡಲೆಬೇಳೆ ತಗೊಂಡು 1 ಲೋಟ ಕಡಲೆಬೇಳೆನ ನೆನೆಹಾಕಬೇಕು. ನೆನೆಹಾಕಿದ ನಂತರ ಅದು ಸ್ವಲ್ಪ ಹೊತ್ತು 1-2 ಅವರ್ ನೆನೆಹಾಕ್ಬಿಡಿ. ಚೆನ್ನಾಗಿ ನೆನ್ಕೊಂಡ್ಮೇಲೆ ನಾವು ವಡೆಗೆ ಯಾವ ರೀತಿ ರುಬ್ಕೊತೀವೋ ಆ ಥರ ಅದನ್ನು ರುಬ್ಕೋಬೇಕು. ಅದಕ್ಕೆ ಏನೇನೆಲ್ಲ ಮಸಾಲೆ ಐಟಮ್ ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಒಂದೆಲಗ ಸೊಪ್ಪನ್ನು ಎಲೆ ತಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಏಕೆಂದರೆ ಅದರಲ್ಲಿರೋ ಗಲೀಜೆಲ್ಲ ಹೋಗಬೇಕು. ಯಾಕೆಂದರೆ ತಿಂದ ಮಣ್ಣು ಕಲ್ಲೆಲ್ಲ ಇರುತ್ತೆ, ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಮಸಾಲೆ ಏನೇನು ಬೇಕಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದೆಲಗ ಸೊಪ್ಪು, ಬೇಳೆ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಫಸ್ಟ್ ಮಸಾಲೆಗೆ ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಫಸ್ಟ್ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಆಗಿದೆ. ಈ ಥರ ತರಿಯಾಗಿ ರುಬ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಕಡಲೆಬೇಳೆನ ಹಾಕ್ಕೊಂಡು ಅದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನುಣ್ಣಗೆ ಎಷ್ಟಾಗೋ ಥರನ ರುಬ್ಕೋಬೇಡಿ. ಏಕೆಂದರೆ ಈ ಥರ ನೋಡಿ ನಾನು ತೋರಿಸಿಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕ್ರಿಸ್ಪಿಯಾಗಿ ಬರ್ತಾ ಇರುತ್ತೆ. ವಡೆನ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ದೊಡ್ಡದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆಲಗ ಸೊಪ್ಪನ್ನ ನೀವು ಇನ್ನೂ ಚಿಕ್ಕದಾಗಿ ಬೇಕಂದ್ರೂ ಹಚ್ಕೊಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ನೀವು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಉಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊಪ್ಪು, ಅಕ್ಕಿ ಹಿಟ್ಟು ಏನು ಹಾಕಿದ್ದೀವಿ ಮಸಾಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಬರಬೇಕು. ಈ ಥರ ಉಂಡೆ ಕಟ್ಟಕ್ಕೆ ಬಂತಂದರೆ ನೆಕ್ಸ್ಟ್ ನಾವು ಎಣ್ಣೆನ ಕಾಯಕ್ಕಿಡಬೇಕು. ನೋಡಿ ಈ ಥರ ತೊಟ್ಲಿಕ್ಕೆ ಬರಬೇಕು. ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಈ ಎಣ್ಣೆ ಒಳಗಡೆ ಹಾಕಿದ್ದೀನಿ ನೋಡಿ. ನಾರ್ಮಲಾಗಿ ವಡೆ ತಟ್ಟಿ ಯಾವ ಥರ ಹಾಕ್ತೀವೋ ಅದೇ ಥರ ನೀವು ಹಾಕಿ ಬೇಯಿಸ್ಕೊಳ್ಳಿ. ನಿಜವಾಗ್ಲೂ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು. ಇದರಿಂದ ಮಕ್ಕಳು ಚುರುಕಾಗ್ತಾರೆ. ಆ್ಯಕ್ಚುಲಿ ಇದನ್ನು ಮಕ್ಕಳನ್ನ ಹಂಗೆ ತಿನ್ನಿ ಅಂದರೆ ತಿನ್ನಲ್ಲ. ಅದಕ್ಕೆ ಈ ಥರ ವಡೆ ಮಾಡಿಕೊಡಿ, ನಿಜ ಇಷ್ಟಪಟ್ಟು ತಿಂತಾರೆ. ನೋಡಿ ವಡೆ ಯಾವ ರೀತಿ ಬಂದಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಇಷ್ಟ ಆಯ್ತು ಅಂದ್ಕೊತೀನಿ. ನೀವು ಮನೇಲಿ ಮಾಡ್ಕೊಂಡು ನಿಮ್ಮ ಮಕ್ಳಿಗೆ ಕೊಡಿ, ಎಲ್ಲರೂ ತಿನ್ನಿ. ಓಕೆ.